ಈ ತರ ಟೈಲ್ಸ್ ಆಗುತ್ತೆ ಸರ್. ಬಿಸಿ ಇದೆ ತುಂಬಾ. ಹಾ, ಬಿಸಿ ಇದೆಯಾ? ಹೌದು, ಬಿಸಿ ಇದೆ. ಸೊ ಈ ತರದೆಲ್ಲ ಬರುತ್ತೆ. ಓಕೆ. ಇದು ಮುರಿಯಲ್ಲ, ಅಷ್ಟು ಸ್ಟ್ರೆಂತ್. ಸುತ್ತಿಗೆ ತಗ ಹೊಡೀರಿ ಏನೂ ಆಗಲ್ಲ. ಸೊ ಇದು ನಮ್ಮ ಪೇಟೆಂಟ್ ಟೆಕ್ನಾಲಜಿ. ಇಂಡಿಯಾದಲ್ಲೇ ಯಾರು ಮಾಡ್ತಾ ಇಲ್ಲ ಈ ತರ. ಹೌದು, ಇದೇ ಫಸ್ಟ್ ಇನ್ ಇಂಡಿಯಾ. ಅಷ್ಟು ಒಂದು ಪ್ರೌಡ್ ಫೀಲ್ ಅಲ್ಲಿ ನಮ್ಮ ಮೈಸೂರಲ್ಲಿ ಇದನ್ನ ಮಾಡ್ತಾ ಇದೀವಿ ಸರ್. ಎಲ್ಲ ಮೋಲ್ಡ್ ಆಗಿ ಕೊನೆಗೆ ಈ ತರ ಬರುವಂತದ್ದು. ಹೌದಾ? ಇನ್ನೂ ಕಡಿಮೆ, 85 ರೂಪಾಯಿ, ಇನ್ನೂ ಕಡಿಮೆ. ಸೊ ಕಮ್ಮಿ ದುಡ್ಡು, ಕ್ವಾಲಿಟಿ ಜಾಸ್ತಿ, ಆಮೇಲೆ ನೀರು ಇರ್ಕೊಳ್ಳಲ್ಲ, ಮತ್ತೆ ಪರಿಸರಕ್ಕೆ ಇನ್ನೂ ಒಳ್ಳೇದು. ಇದು ಜಾಗೃತ್ ಟೆಕ್ ಪ್ರೈವೇಟ್ ಲಿಮಿಟೆಡ್. ಜಾಗೃತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾದಲ್ಲೇ ಈ ತರ ಒಂದು ಆವಿಷ್ಕಾರ ಯಾರೂ ಮಾಡಿಲ್ಲ. ಮೈಸೂರಿನಲ್ಲೇ ಪ್ರಥಮ. ನೆಕ್ಸ್ಟ್ ಯಾವ್ದಾರು ಆಗಿದ್ಯಾ? ಇಲ್ಲ ಸರ್, ಇನ್ನು ಬೇರೆ ಯಾರು ಮಾಡೇ ಇಲ್ಲ ಈ ತರದ್ದು. ಮೈಸೂರು ಸಿಟಿ ಕಾರ್ಪೊರೇಷನ್ ಜಾಗ ಕೊಟ್ಟು ನಮ್ಗೆ ಇದು ಮಾಡ್ಲಿ ಅಂತ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹೌದಾ? ತಗೊಂಡು ಪಾರ್ಕ್ ಅಲ್ಲೆಲ್ಲ ಇವಾಗೆಲ್ಲ ಆಗ್ತಾ ಇದಾರೆ. ಹೌದು ಸರ್. ಇದು 60 ಟನ್ ಒಂದೊಂದು ಟೈಲ್ಸ್ 60,000 kg ಭಾರ ತೊಡೆಯುತ್ತೆ. ನಾರ್ಮಲಿ ಕಾಂಕ್ರೀಟ್ ಪೇವರ್ ಆದ್ರೆ ಸರ್ ನೀವ್ ಹಿಂಗ್ ಎಸೆದ್ರೆ ಸಾಕು ಪುಡಿ ಆಗ್ಬಿಡುತ್ತೆ. ಇದು ನೋಡಿ, ನೀವ್ ಎಸೆದ್ರು ಬ್ರೇಕ್ ಆಗಲ್ಲ. ಹೌದಾ? ಅಷ್ಟು ಶಕ್ತಿ ಇದೆ ಇದರಲ್ಲಿ. ಸೊ ಸ್ಟ್ರೆಂತು ಜಾಸ್ತಿ ಇದೆ. ಕಾಂಕ್ರೀಟ್ ನೀರು ಇರ್ಕೊಳ್ಳಲ್ಲ. ಆಮೇಲೆ ಇದನ್ನ ನಾವು ಪ್ರೊಡಕ್ಷನ್ ಮಾಡಕ್ಕೆ ಯಾವ್ದು ಇದು ಬೇಕಾಗಲ್ಲ ಸರ್. ನಿಮ್ ಕಾಂಕ್ರೀಟ್ ಟೈಲ್ಸ್, ಹೌದು, 2 ವರ್ಷನೂ ಬರಲ್ಲ ಕಾಂಕ್ರೀಟ್ ಟೈಲ್ಸ್ ಆದ್ರೆ ನಿಮ್ಗೆ. ಹಿಂಗ್ ಎಸ್ ನೋಡ್ಬಿಡಿ ಅದೇ ಪುಡಿ ಆಗ್ಬಿಡುತ್ತೆ. ಬ್ರಿಟಲ್ ಅದು. ಇದಾದ್ರೆ ಫ್ಲೆಕ್ಸಿಬಲ್, ಭಾರಗಳು ಬೇರೆ ಬೇರೆ ಇದ್ರೂ ತಡೆಯುತ್ತೆ. ಜಾಗೃತ್ ಟೆಕ್ ಕಂಪನಿಯವರು ಇಷ್ಟು ದೊಡ್ಡ ಮಟ್ಟದ ಕೆಲಸಗಳು ಮಾಡ್ತಾ ಇದಾರೆ. ಇದು ಮ್ಯಾಗಿ ಕವರ್ ಆಗಿರ್ಬೋದು. ಈ ನೆಸ್ಲೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ರೆಸ್ಪಾನ್ಸಿಬಲ್. ಇದನ್ನ ಪುನರ್ ಬಳಕೆ ಮಾಡಕ್ಕೆ ಅವರು ರೆಸ್ಪಾನ್ಸಿಬಲ್. ಅವರು ಆಕ್ಚುಲಿ ಅವ್ರು ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ನಾವು ಮಾಡ್ತಾ ಇದೀವಿ ಅವ್ರ ಬದಲು. ಪ್ಲಾಸ್ಟಿಕ್ ಗಳಿದೆಯಲ್ಲ, ಇದನ್ನ ಹಾಕ್ತಿವಿ ಇದ್ರೊಳಗಡೆಗೆ. ನಮ್ಗೆ ಹೌದು, ಈ ತರ ಪುಡಿ ಮಾಡಿ ಆಮೇಲೆ ಪ್ರೆಸ್ ಮಾಡೋದು. ಸೊ ಇದು ನಮ್ಮ ಸ್ವಲ್ಪ ಪ್ಲಾಸ್ಟಿಕ್ ನ ಬಿಸಿ ಮಾಡ್ಕೊಡುತ್ತೆ. ಮೆಲ್ಟೆಡ್ ಪ್ಲಾಸ್ಟಿಕ್ ಬರುತ್ತೆ ಸರ್. ಬಿಸಿ ಇದೆ ಇದು? ಹೌದು, ಬಿಸಿ ಇದೆ. ಮುಟ್ಬೇಡಿ ಸರ್, ಬಿಸಿ ಇರುತ್ತೆ. ಬಿಸಿ ಇದೆಯಲ್ಲ? ಇದನ್ನ ಮೆಲ್ಟ್ ಆಗಿದ್ದನ್ನ ನಾವು ಈ ತರ ಐ ಶೇಪ್ ಮೋಲ್ಡ್. ಬಿಸಿ ಇದೆಯಾ? ಹೌದು, ಬಿಸಿ ಇದೆ. ಈ ತರ ಟೈಲ್ಸ್ ಆಗುತ್ತೆ ಸರ್. ಬಿಸಿ ಇದೆ ತುಂಬಾ. ಬರುತ್ತೆ. ಓಕೆ, ಬಿಡಿ. ನಾವಲ್ಲಿ ಫಸ್ಟ್ ನೋಡಿದ್ವಲ್ಲ, ಇಂಥವ್ರಿಗೆ ನಾವು ಪ್ರಶಸ್ತಿನೂ ಕೂಡ ಕೊಡಬೇಕು. ಈ ಟೈಲ್ಸ್ 50 ವರ್ಷ ಬಾಳಿಕೆ ಬರುವಂತಹ ಟೈಲ್ಸ್. ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಆಕ್ಚುಲಿ ಈ ತರ ನಮ್ಗೆ ಪ್ಲಾಸ್ಟಿಕ್ ವೇಸ್ಟ್ ನ ಸೆಪರೇಟ್ ಆಗಿರೋ ಪ್ಲಾಸ್ಟಿಕ್ ವೇಸ್ಟ್ ಇಲ್ಲಿ ನೋಡ್ಬೋದು ನೀವು. ಈ ತರ ಪ್ಲಾಸ್ಟಿಕ್ ವೇಸ್ಟ್ ಗಳನ್ನ ನೋಡಿ, ಇವೆಲ್ಲ ಚಿಪ್ಸ್ ಕವರು, ಬಿಸ್ಕೆಟ್ ಕವರು, ಚಾಕ್ಲೇಟ್ ಕವರ್ಸ್, ಈ ತರ ಇವು ರೀಸೈಕಲ್ ಆಗಲ್ಲ ಸರ್. ಇವು ಒಂದ್ಸರಿ ಬಿಸಾಕ್ಬಿಟ್ರೆ ನಿಮ್ ಮತ್ತೆ ಪುನರ್ ಬಳಕೆ ಮಾಡಕ್ಕಾಗಲ್ಲ. ಅದಕ್ಕೆ ಇವುಗಳೇ ಜಾಸ್ತಿ ಲ್ಯಾಂಡ್ ಫಿಲ್ ಹೋಯ್ತಾ ಇರೋದು. ಸೊ ಈ ತರನ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ನಮಗ್ ತಂದ್ಕೊಟ್ಟು ಈ ತರ ಕವರ್ಸ್ ಗಳನ್ನ ನಾವು ಈ ತರ ಟೈಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಈ ಪ್ಲಾಸ್ಟಿಕ್ ಇಂದ ಈ ಟೈಲ್ಸ್ ಈ ತರ ಟೈಲ್ಸ್, ಪೇವ್ಮೆಂಟ್ ಟೈಲ್ಸ್ ಅಂತ ಹೇಳ್ತೀವಿ, ಇಂಟರ್ಲಾಕ್ ಪೇವರ್ಸ್. ಇದು ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ 2 kg ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನಾವು ಪ್ರಿವೆಂಟ್ ಮಾಡ್ತೀವಿ. ಸೊ ಇದು ಮೈಸೂರು ಸಿಟಿ ಕಾರ್ಪೊರೇಷನ್ ಜೊತೆ ಟೈಪ್. ಇದು ಮೈಸೂರು ಸಿಟಿ ಕಾರ್ಪೊರೇಷನ್ ಜಾಗ ಕೊಟ್ಟು ನಮ್ಗೆ ಇದು ಮಾಡ್ಲಿ ಅಂತ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಮೇಯರ್ ಸರ್ ಆಗಿರ್ಬೋದು, ಮತ್ತೆ ನಾಗರಾಜ್ ಎಲ್ಲ ಹೆಲ್ಪ್ ಮಾಡಿ ನಮಗೆ ಇದ್ ಮಾಡ್ತಿದ್ದಾರೆ. ನಮ್ ಜೊತೆಗೆ ನಮ್ಮ ಪಾರ್ಟ್ನರ್ಸ್ ಗಳು ಕೂಡ ದಶರಥ್ ಮತ್ತೆ ದಿನೇಶ್ ಅವರು ಜೊತೆ ಕೈ ಜೋಡಿಸಿ ನಮ್ ಜೊತೆ. ಸೊ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದಾಗಿರ್ಬೋದು. ಈ ಇನಿಷಿಯೇಟಿವ್ ನ ಹೊರಗ್ ತರಕ್ಕೆ ಕಾರಣನೇ. ಅಂದ್ರೆ ಇವಾಗ ಈ ತರ ಒಂದು ಪ್ಲಾಸ್ಟಿಕ್ ಇಂದ ಹೌದು ಈ ತರ ಟೈಲ್ಸ್ ಮಾಡ್ತಾ ಇದೀರಾ? ಹೌದು, ಕರೆಕ್ಟ್ ಸರ್. ಈ ತರ ಇದೆಲ್ಲ ಏನು ಅಂದ್ರೆ ಮಲ್ಟಿ ಲೇಯರ್ ಆದ್ರಿಂದ ಸರ್, 1, 2, 3 ಲೇಯರ್ ಇರ್ತವೆ. ಸೊ ಇದನ್ನ ಪುನರ್ ಬಳಕೆ ಮಾಡ್ಕಕ್ಕೆ ತುಂಬಾ ಕಷ್ಟ. ಸೊ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಎಲ್ಲ ಲ್ಯಾಂಡ್ ಫಿಲ್ ಅಲ್ಲಿ ಜನರೇಟ್ ಆಗಿ ಅಲ್ಲೇ ಬಿಸಾಕ್ತಿದೆ. ಸಮ್ಮರ್ ಟೈಮ್ ಅಲ್ಲಿ ಏನಾಗುತ್ತೆ, ಬೆಂಕಿ ಎತ್ಕೊಳ್ಳುತ್ತೆ. ಆಮೇಲೆ ವಿಂಟರ್ ಟೈಮ್ ಅಲ್ಲಿ ಏನು ಮೀಥೇನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಮೀಥೇನ್ ಗ್ಯಾಸ್ ಇಂದ ಅಲ್ಲೆಲ್ಲ ಲ್ಯಾಂಡ್ ಫಿಲ್ ಎಲ್ಲ ಫೈರ್ ಆಗುತ್ತೆ ಸರ್. ಸೊ ಗ್ರೀನ್ ಹೌಸ್ ಗ್ಯಾಸ್ ಎಲ್ಲ ಎಮಿಟ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಿದೆ ಇದರಿಂದ. ಸೊ ಇದನ್ನ ಏನಾದ್ರು ಈಗ ಲ್ಯಾಂಡ್ ಫಿಲ್ ಅಲ್ಲಿ 1000 ವರ್ಷ ಇದು ಕೊಳೆಯಲ್ಲ ಸರ್. ಇದು ಮೀನ್ಸ್ ಲ್ಯಾಂಡ್ ಫಿಲ್ ಅಂದ್ರೆ ಕಸ ಎಲ್ಲಾನು ತಗೊಂಡೋಗಿ ಹಾಕಿ ಗುಡ್ಡೆ ರಾಶಿ ಆಗ್ಬಿಟ್ಟಿದೆ ಸರ್. ಸೊ ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ವೇಸ್ಟ್, ಇನ್ಆರ್ಗ್ಯಾನಿಕ್ ವೇಸ್ಟ್ ಎಲ್ಲ ಇರುತ್ತೆ. ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ ಕಸಗಳು ಎಲ್ಲ ಇರುತ್ತೆ. ಇದನ್ನ ಪುನರ್ ಬಳಕೆ ಆಗ್ತಾ ಇಲ್ಲ ಇದು. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಕಾರ್ಪೊರೇಷನ್ ಅವರು ಮತ್ತೆ ನಾವು ಎಲ್ಲ ಜಾಗೃತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಸೇರಿ ಇದನ್ನ ಈ ತರ ಪ್ಲಾಸ್ಟಿಕ್ ಪೇಮೆಂಟ್ ಟೈಲ್ಸ್ ಕಾರ್ಪೊರೇಷನ್ ಅವರು ಇದನ್ನ ವಾಪಸ್ ತಗೊಳ್ತಿದ್ದಾರೆ. ಹೌದಾ? ತಗೊಂಡು ಪಾರ್ಕ್ ಅಲ್ಲೆಲ್ಲ ಇವಾಗೆಲ್ಲ ಆಗ್ತಾ ಇದ್ದಾರೆ. ಹೌದು ಸರ್. ಇದು 60 ಟನ್ ಒಂದೊಂದು ಟೈಲ್ಸ್ 60,000 kg ಭಾರ ತೊಡೆಯುತ್ತೆ. 60,000 kg. ಆಮೇಲೆ ಇದು ನಾರ್ಮಲಿ ಕಾಂಕ್ರೀಟ್ ಪೇವರ್ ಆದ್ರೆ ಸರ್ ನೀವ್ ಹಿಂಗ್ ಎಸೆದ್ರೆ ಸಾಕು ಪುಡಿ ಆಗ್ಬಿಡುತ್ತೆ. ಇದು ನೋಡಿ, ನೀವ್ ಎಸೆದ್ರು ಬ್ರೇಕ್ ಆಗಲ್ಲ. ಹೌದಾ? ಅಷ್ಟು ಶಕ್ತಿ ಇದೆ ಇದರಲ್ಲಿ. ಸೊ ಸ್ಟ್ರೆಂತು ಜಾಸ್ತಿ ಇದೆ. ಕಾಂಕ್ರೀಟ್ ನೀರು ಇರ್ಕೊಳ್ಳಲ್ಲ.
ಆಮೇಲೆ ಇದನ್ನ ನಾವು ಪ್ರೊಡಕ್ಷನ್ ಮಾಡಕ್ಕೆ ಯಾವುದು ಇದು ಬೇಕಾಗಲ್ಲ ಸರ್ ಇದು. ಸೊ ನೋಡಿ, ಪ್ಲಾಸ್ಟಿಕ್ ಇಂದ ಈ ಥರ ಟೈಲ್ಸನ್ನು ಮಾಡ್ತಾ ಇದ್ದಾರೆ. ನಾನೇ ನಿಮ್ಮ ಮುಂದೆ ಇದನ್ನು ಹೊಡೆದಾಗ ಟ್ರೈ ಮಾಡ್ತಾ ಇದ್ದೀನಿ. ಎಸ್, ಇದು ಹೊಡಿಯಲ್ಲ. ಬಟ್ ಅದೇ ಟೈಲ್ಸ್ ಇದ್ದಿದ್ರೆ ಎಷ್ಟೊತ್ತಿಗೆ ಹೊಡೆದಾಗ ಬಿಡ್ತಾ ಇತ್ತು. ಹೌದು. ಸೊ ಅದರಿಂದ ಇದೊಂಥರ ಫ್ಲೆಕ್ಸಿಬಲ್ ಅನ್ಕೊಳ್ತೀನಿ. ಬಾಳಿಕೆ ಇದು ಹನಿ ಒಂದ್ ಲೋಡ್ ಅನ್ನು ತಡೆಯುತ್ತೆ. 50 ವರ್ಷದ ಮೇಲಂತೂ ಬಂದೇ ಬರುತ್ತೆ ಸರ್. ನಿಮ್ ಕಾಂಕ್ರೀಟ್ ಟೈಲ್ಸ್ ಹೌದು 2 ವರ್ಷನೂ ಬರಲ್ಲ. ಕಾಂಕ್ರೀಟ್ ಟೈಲ್ಸ್ ಆದ್ರೆ ನಿಮ್ಗೆ ಹಿಂಗ್ ಎಸ್ ನೋಡ್ಬಿಡಿ ಅದೇ ಪುಡಿ ಆಗ್ಬಿಡುತ್ತೆ, ಬ್ರಿಟಲ್ ಅದು. ಇದಾದ್ರೆ ಫ್ಲೆಕ್ಸಿಬಲ್, ಭಾರಗಳು ಬೇರೆ ಬೇರೆ ಇದ್ರೂ ತಡೆಯುತ್ತೆ. ಇದು ಮುರಿಯಲ್ಲ. ಅಷ್ಟು ಸ್ಟ್ರೆಂತ್, ಸುತ್ತಿಗೆ ತಗ ಹೊಡೀರಿ ಏನೂ ಆಗಲ್ಲ, ಅಷ್ಟು ಸ್ಟ್ರೆಂತ್ ಇದೆ ಸರ್ ಇದರಲ್ಲಿ. ಸೊ ಇದು ನಮ್ಮ ಪೇಟೆಂಟ್ ಟೆಕ್ನಾಲಜಿ, ಇಂಡಿಯಾದಲ್ಲೇ ಯಾರು ಮಾಡ್ತಾ ಇಲ್ಲ ಈ ತರ. ಹೌದು, ಇದೇ ಫಸ್ಟ್ ಇನ್ ಇಂಡಿಯಾ. ಅಷ್ಟು ಒಂದು ಪ್ರೌಡ್ ಫೀಲ್ ಅಲ್ಲಿ ನಮ್ಮ ಮೈಸೂರಲ್ಲಿ ಇದನ್ನ ಮಾಡ್ತಾ ಇದೀವಿ ಸರ್, ಇಂಡಿವಿಜುವಲ್ ಆಗಿ. ತುಂಬಾ ಗಟ್ಟಿಯಾಗಿದೆ ವೀಕ್ಷಕರೇ. ಅದಕ್ಕೆ ಹೇಳಿದ ಜಾಗೃತಿ ಅಂತ. ಇದು ಇಡೀ ಇಂಡಿಯಾಗೆ ಜಾಗೃತಿನ ಮೂಡಿಸ್ತಾ ಇದ್ದಾರೆ. ಕಸದಿಂದ ಒಂದು ರಸ ತಗೊಂಡು ಇದನ್ನ ಜಾಗೃತಿನ ಮೂಡಿಸ್ತಾ ಇದ್ದಾರೆ. ಈಗ ನೋಡಿ ಟೈಲ್ಸ್, ನಾನು ನೋಡಿ ಈ ಮುಖ್ಯವಾಗಿ ಎಷ್ಟೆಷ್ಟು ಇದಕ್ಕೆ ಈಗ ಮಾರ್ಕೆಟ್ ಅಲ್ಲಿ ಮಾಮೂಲಿ ಟೈಲ್ಸ್ ಎಷ್ಟಿದೆ ಹಣ? ಅದಕ್ಕೆ ಕಾಂಕ್ರೀಟ್ ಟೈಲ್ಸ್ ಆದ್ರೆ ನಿಮ್ಗೆ 105 ರೂಪಾಯಿ ಸ್ಕ್ವೇರ್ ಫೀಟ್ ಸರ್. ಸ್ಕ್ವೇರ್ ಫೀಟ್ ಗೆ 3 ಟೈಲ್ಸ್ ಬರುತ್ತೆ. ನಮ್ದು 85 ರೂಪಾಯಿ. ಹೌದಾ? ಇನ್ನೂ ಕಡಿಮೆ. 85 ರೂಪಾಯಿ, ಇನ್ನೂ ಕಡಿಮೆ. ಸೊ ಕಮ್ಮಿ ದುಡ್ಡು, ಕ್ವಾಲಿಟಿ ಜಾಸ್ತಿ, ಆಮೇಲೆ ನೀರು ಇರ್ಕೊಳ್ಳಲ್ಲ, ಮತ್ತೆ ಪರಿಸರಕ್ಕೆ ಇನ್ನೂ ಒಳ್ಳೇದು ಇದು ಬಳಸೋದಷ್ಟು. ಈಗ ಲ್ಯಾಂಡ್ ಫಿಲ್ ಅಲ್ಲಿ ಇರೋದ್ ಬದಲು 1000 ವರ್ಷ ಅಲ್ಲಿ ಬೆಂಕಿ ಎತ್ಕೊಂಡು ಜನಗಳ ಆರೋಗ್ಯ ಹಾಳು ಮಾಡೋದ್ ಬದಲು ಈ ತರ ಟೈಲ್ಸ್ ಮಾಡಿ ಇಟ್ಬಿಟ್ರೆ 1000 ವರ್ಷ ಈ ತರದ್ರಲ್ಲೇ ಇರ್ಲಿ. ಸೊ ಅಷ್ಟು ಒಳ್ಳೇದಾಗಿರುತ್ತೆ ಸರ್ ಇದು. ಇದೇ ತರ ನಾವು ಇಂಟರ್ಲಾಕ್ ಬ್ರಿಕ್ಸ್, ರೋಡ್ ಡಿವೈಡರ್ಸ್, ರೂಫ್ ಟೈಲ್ಸ್ ಆ ತರ ಎಲ್ಲ ಮಾಡ್ಬೋದು ಸರ್ ಇದರಲ್ಲಿ. ಎಲ್ಲ ಕರ್ಬ್ ಸ್ಟೋನ್ಸ್ ಗಳು ನೆಕ್ಸ್ಟ್ ಮಾಡ್ತಾ ಇದೀವಿ. ಫಂಡ್ ಸಮಸ್ಯೆ ಇರೋದ್ರಿಂದ ನಾವು ಸದ್ಯಕ್ಕೆ ಇದಕ್ಕೆ ಮಾತ್ರ ಮಾಡ್ತಾ ಇದೀವಿ ಸದ್ಯಕ್ಕೆ ಸರ್. ಈಗ ಇಲ್ಲಿ ತಯಾರಾಗುವಂತ ಈ ಒಂದು ಟೈಲ್ಸ್ ಗಳೇನಿದೆಯೋ ಇದು ಮೈಸೂರಿನ ಎಲ್ಲೆಲ್ಲಿ ಕಡೆ ಸಪ್ಲೈ ಮಾಡ್ತಾ ಇದ್ದಾರೆ? ಈಗ ಮೈಸೂರಲ್ಲಿ ಕಾರ್ಪೊರೇಷನ್, ಮೈಸೂರು ಸಿಟಿ ಕಾರ್ಪೊರೇಷನ್ ಅವರೇ ಪರ್ಚೇಸ್ ಮಾಡ್ತಿದ್ದಾರೆ ವಾಪಸ್ಸು. ಮತ್ತೆ ಇನ್ನೊಂದು ಏನು ಅಂದ್ರೆ ಈಗ ITC ಕೊಟ್ಟಿದೀವಿ, ಇಂಡಿಯನ್ ಟೊಬ್ಯಾಕೋ ಸೆಂಟರ್ ಇದೆಯಲ್ಲ, ಇದೆಲ್ಲ ಅಲ್ಲಿಂದ ಬರುವಂತಹ ಕಸಗಳು. ಇದು ನಮ್ಮ ಮೈಸೂರು ಸಿಟಿಲಿ ಬರುವಂತ ಕಸಗಳು ಇವೆಲ್ಲ. ಸೊ ನಮ್ಮ ಇವ್ರುಗಳು, ನಮ್ಮ ಮೈಸೂರು ಸಿಟಿ ಕಾರ್ಪೊರೇಟ್ ಡ್ರೈವರ್ಗಳು ಏನ್ ಮಾಡ್ತಾರೆ, ಎಲ್ಲಾನು ಸೆಪರೇಟ್ ಆಗಿರೋ ಪ್ಲಾಸ್ಟಿಕ್ ಗಳನ್ನ ನಮ್ಗೆ ಈ ತರ ತಂದ್ಕೊಟ್ಟು ಇಲ್ಲಿ ಪುನರ್ ಬಳಕೆ ಮಾಡ್ಲಿ ಅಂತ ಮಾಡ್ತಾ ಇದೀವಿ. ಜಾಗೃತ್ ಟೆಕ್ ಪ್ರೈವೇಟ್ ಲಿಮಿಟೆಡ್. ಜಾಗೃತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬಂದಿದ್ವಿ. ಇಲ್ಲಿ ಒಳಗಡೆ ಆಯ್ತಾ ಬನ್ನಿ ಸರ್, ಲಿಮಿಟೆಡ್. ಸೊ ಇದು ಜಾಗೃತ್ ಪ್ರೈವೇಟ್ ಲಿಮಿಟೆಡ್. ಕಸದಿಂದ ರಸ ಫ್ಯಾಕ್ಟ್ರಿಗೆ ನಾವು ಬಂದಿರುವಂಥದ್ದು. ಇಡೀ ಇಂಡಿಯಾದಲ್ಲೇ ಈ ತರ ಒಂದು ಆವಿಷ್ಕಾರ ಯಾರೂ ಮಾಡಿಲ್ಲ. ಮೈಸೂರಿನಲ್ಲೇ ಪ್ರಥಮ. ನೆಕ್ಸ್ಟ್ ಯಾವ್ದಾರು ಆಗಿದ್ಯಾ? ಇಲ್ಲ ಸರ್, ಇನ್ನು ಯಾರು ಬೇರೆ ಯಾರು ಮಾಡೇ ಇಲ್ಲ ಈ ತರದ್ದು. ಮಾಡ್ತಾರ ಈ ತರ ಕಸಗಳೆಲ್ಲ ತಗೊಂಡ್ ಬಂದು, ಹೌದು, ಈ ತರ ಪ್ಲಾಸ್ಟಿಕ್ ವೇಸ್ಟ್ ಎಲ್ಲಾನು ತೂಕ ಹಾಕ್ತಾರೆ. ಈಗ ಇದು ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ವೇಮೆಂಟ್ ಮಾಡ್ತಾರೆ. ಬನ್ನಿ ನೋಡಿ, ಇಷ್ಟೊಂದು ನೊಣಗಳಿದೆ. ಇದ್ರೊಳಗಡೆ ಬದುಕ್ತಿರಲ್ಲ ನೀವು. ಅಭ್ಯಾಸ ಆಗ್ಬಿಟ್ಟಿದೆ, ಬದುಕ್ತಿರಲ್ಲ. ಈ ನೊಣಕ್ಕೂ ಅಭ್ಯಾಸ ಆಗ್ಬಿಟ್ಟಿದೆ. ಎಷ್ಟು ಹಚ್ಚೋದು ಇವನ್ಗೆ ಅಂತ. ಹೌದು, ಬನ್ನಿ ನೋಡಿ ಕಸದ ರಾಶಿ ಹೇಗಿದೆ ನೋಡಿ, ಕಸದ ರಾಶಿ. ಜಾಗೃತ್ ಟೆಕ್ ಕಂಪನಿಯವರು ಇಷ್ಟು ದೊಡ್ಡ ಮಟ್ಟದ ಕೆಲಸಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಆಕ್ಚುಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಕಾರ್ಪೊರೇಷನ್ ಅವ್ರು ತಗೊಬಂದಾಗ ಈ ತರ ಪೇಮೆಂಟ್ ಮಾಡ್ತೀವಿ, ಆ ತೂಕನ ಫೋಟೋ ಹೊಡ್ಕೊಳ್ತಾರೆ ಇಲ್ಲಿರೋರು. ಸೊ ಫೋಟೋ ತಗೊಂಡು ಗೂಗಲ್ ಫಾರ್ಮ್ ಅಲ್ಲಿ, ಇಲ್ಲಿ ಗೂಗಲ್ ಫಾರ್ಮ್ ಇದೆ, ಒಂದ್ ನಿಮಿಷ ಕೊಡಿ. ಸೊ ಇಲ್ಲಿ ಗೂಗಲ್ ಫಾರ್ಮ್ ಅವ್ರಿಗೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಯಾರು ಇನ್ಸ್ಪೆಕ್ಟ್ರು, ಝೋನ್ ಯಾವುದು, ಆಮೇಲೆ ವಾರ್ಡ್ ಯಾವುದು, ಎಲ್ಲಿಂದ ಬಂತು, ಯಾವ ವಾರ್ಡಿಂದ ಬಂತು, ಗಾಡಿ ನಂಬರ್ ಏನು, ಆಮೇಲೆ ಈಗ ಡ್ರೈವರ್ ಹೆಸರೇನು, ಎಷ್ಟು kg, ಇಷ್ಟೆಲ್ಲಾನು ನಾವು ಇಲ್ಲಿ ಫೋಟೋ ಅವ್ರದ್ದು ಹೊಡೆದು ಅಪ್ಲೋಡ್ ಮಾಡ್ತಿದೀವಿ. ಸೊ ಇದು ಅಪ್ಲೋಡ್ ಆದಾಗ ಎಲ್ಲಾರು ಒಂದು ಡೇಟಾ ರಿಜಿಸ್ಟರ್ ಆಗ್ಬಿಡುತ್ತೆ. ಇಷ್ಟು kg ಕಾರ್ಪೊರೇಷನ್ ಇಂದ ತಗೊಂಡಿದೀವಿ, ದಿನಕ್ಕೆ ಇಷ್ಟು 2 ಟನ್ ಅಷ್ಟು ನಮ್ಗೆ ಪ್ಲಾಸ್ಟಿಕ್ ವೇಸ್ಟ್ ನ ಕೊಡ್ತಿದ್ದಾರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು. ಪ್ರತಿಯೊಂದು ಈ ತರ ಬಂದು ಬೆಳಗಡೆಯಿಂದ ದಿನಕ್ಕೆ 2 ಟನ್ ಅಂದ್ರೆ 2 ಟನ್ ನಾವು ಲ್ಯಾಂಡ್ ಫಿಲ್ ಹೋಗೋದನ್ನ ತಪ್ಪಿಸ್ತಾ ಇದೀವಿ ದಿನ. ಸೊ ಅಲ್ಲಿ ಹೋಗಿ ಇದಾಗೋದ್ ಬದಲು, ಪೊಲ್ಯೂಷನ್ ಆಗೋದ್ ಬದಲು ನಾವು ಡೈವರ್ಟ್ ಮಾಡಿ ಈ ತರ ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಆ ತರ ಇದು ಮಾಡ್ತೀವಿ. ಕಾರ್ಪೊರೇಷನ್ ಲೆಕ್ಕ ಕೊಡೋದ್ರಿಂದ ಏನ್ ಪ್ರಯೋಜನ ಸರ್? ಇದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಿದ್ದಾರೆ. ಅದು ಹೊಸ ರೂಲ್ಸ್ ಇವಾಗ ಬಂದಿರೋದು. ಏನು ಅಂದ್ರೆ, ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಈಗ
ನೀವು ನೋಡ್ಬೋದು ಇಲ್ಲಿ ಇದನ್ನ ಇದು ಮ್ಯಾಗಿ ಕವರ್ ಆಗಿರ್ಬೋದು, ಈ ನೆಸ್ಲೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ರೆಸ್ಪಾನ್ಸಿಬಲ್, ಇದನ್ನ ಪುನರ್ ಬಳಕೆ ಮಾಡಕ್ಕೆ ಅವರು ರೆಸ್ಪಾನ್ಸಿಬಲ್. ಓಕೆ. ಸೊ ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನ್ ಮಾಡಿದ್ರು, EPR ಅಂತ ಮಾಡಿದ್ರು, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಅವರೇ ರೆಸ್ಪಾನ್ಸಿಬಲ್, ಅವರು ಈ ಪ್ಲಾಸ್ಟಿಕ್ ವೇಸ್ಟ್ ನ ತಗೊಂಡು ರೀಸೈಕಲ್ ಮಾಡ್ಬೇಕು ಪುನಃ, ಓಕೆ, ಮತ್ತೆ ಪುನರ್ ಬಳಕೆ ಮಾಡ್ಲೇಬೇಕು. ಹೌದಾ? ಅವರು ರೆಸ್ಪಾನ್ಸಿಬಲ್, ಅವರು ದುಡ್ಡು ಕೊಟ್ಟು ಅದನ್ನ ಮಾಡಿಸ್ಬೇಕು ಅಂತ ರಿಜಿಸ್ಟರ್ ಮಾಡಿದ್ರು. ಸೊ ಅದರಿಂದ ಇದನ್ನ ರಿಜಿಸ್ಟರ್ ಮಾಡಿ ಪುನರ್ ಬಳಕೆ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಇದು ಯಾವ್ದು ಆ ಕಂಪನಿಯವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಇದಕ್ಕೆ? ಅವರು ಆಕ್ಚುಲಿ ಅವ್ರು ಮಾಡ್ಬೇಕಾಯ್ತು, ಮಾಡ್ಲಿಲ್ಲ, ನಾವು ಮಾಡ್ತಾ ಇದೀವಿ ಅವ್ರ ಬದಲು. ಸೊ ನಾವು ಮಾಡಿ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಅಪ್ಲೋಡ್ ಮಾಡ್ತೀವಿ ಪೊಲ್ಯೂಷನ್ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ. ಇಷ್ಟು ಟನ್ನು, ದಿನಕ್ಕೆ 2 ಟನ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್. ಅಲ್ಲಿ ಒಂದು ಕಟಿ ಮಿಷಿನ್ ಇದೆ ಸರ್, ಫಸ್ಟ್ ಅಲ್ಲಿ ಹೊಟ್ಟೋಗ್ಬಿಡೋಣ. ಬನ್ನಿ ಮುಂದೆ ಬಾ, ಅಲ್ಲಿಂದ ಬರೋಣ ಇಲ್ಲಿಗೆ. ಇಲ್ಲಿ ಟೈಲ್ಸ್ ಮಿಷಿನ್ ಎಲ್ಲ ಏನು ಇವೆಲ್ಲ ಅದನ್ನ ಟೈಲ್ಸ್ ಮಾಡಕ್ಕೆ. ಓಕೆ, ಅಲ್ಲಿ ಮುಗಿಸ್ಕೊಂಡ್ ಬರೋಣ. ಅಲ್ಲಿಂದ ಸ್ಟಾರ್ಟಿಂಗ್ ಆಕ್ಚುಲಿ. ಎಷ್ಟು ಎಕರೆ ಇದೆ ಇದು ಸರ್? ಇದು 1 ಎಕರೆ. ನಿಮ್ಗೆ 1 ಎಕರೆ ಕೊಟ್ಟಿದ್ದಾರೆ? ಇಲ್ಲ, 1 ಎಕರೆಲ್ಲಿ 10,000 ಸ್ಕ್ವೇರ್ ಫೀಟ್. ಓಕೆ, ಮುಂದೆ ಬರ, ಕವರ್ ಮಾಡಿದ್ರೆ. ಬೋರ್ ಇಕ್ಕಿದ್ದಾರೆ, ಕಟಿಂಗ್ ಬೋರ್ ಇಕ್ಕಿದ್ದಾರೆ. छोटा वाला नहीं है? नहीं है सर। उसी में डाल दो। ಸ್ವಲ್ಪ ಅನ್ಕಂಫರ್ಟಬಲ್ ಸರ್, ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. उधर बोरी हटा दो, उधर बोरी हटा दो जाने के। बोलो।